ಬಳ್ಳಾರಿಯಿಂದ ಆಂಧ್ರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಗೆ ಈಗ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ದಾರೆ। ಈ ದೃಶ್ಯದಲ್ಲಿ ನೀವು ನೋಡಬಹುದು ಈ ಒಂದು ರಸ್ತೆಯಲ್ಲಿ ಅಂದ್ರೆ ಬಳ್ಳಾರಿಯಿಂದ ಸಂಗನಕಲ್ಲು ಮಾರ್ಗವಾಗಿ ಮೋಕಾ ಆ ಬಳಿಕ ಆಂಧ್ರಕ್ಕೆ ತೆರಳತಕ್ಕಂತ ರಾಜ್ಯ ಹೆದ್ದಾರಿ ಇದು ಕಳೆದ 15 ವರ್ಷಗಳ ಹಿಂದೆ ಈ ಒಂದು ರಸ್ತೆಯನ್ನು ಭಾರತಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಿರ್ಮಾಣ ಮಾಡಿತ್ತು। 15 ವರ್ಷಗಳ ನಂತರ ಈಗ ಟೋಲ್ ಅನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ। ಯಾಕಂದ್ರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂತ ಈ ಟೋಲ್ ಸಂಗ್ರಹಣೆ ಈಗ ಯಾಕೆ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ। ಯಾಕಂದ್ರೆ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು। ಕೇವಲ 2-3 ಕಿಲೋಮೀಟರ್ ಹೋಗಿ ಬಂದರೆ ಸಾಕು, ಅವರಿಗೆ 40 ರೂಪಾಯಿ ಖರ್ಚಾಗುತ್ತೆ। ಸಣ್ಣ ಪುಟ್ಟ ಗಾಡಿಗಳಿದ್ರೂ ಕೂಡ ಖರ್ಚಾಗ್ತಾ ಇರತಕ್ಕಂಥದ್ದು। ಸ್ಥಳೀಯರಿಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಟೋಲ್ ಸಂಗ್ರಹಣಾದಾರರು ಹೇಳ್ತಾ ಇದ್ರೂ ಕೂಡ ವಾಹನಗಳಿಗೆ ಅಂದರೆ ಆಟೋಗೆ ಬಿಡ್ತಾರೆ, ಜೊತೆಗೆ ಬೈಕ್ಗಳಿಗೆ ಮಾತ್ರ ಫ್ರೀಯನ್ನು ಬಿಡ್ತಾ ಇರ್ತಕ್ಕಂಥದ್ದು। ಆದರೆ ರೈತರು ಕೂಡ ಕಾರ್ಗಳನ್ನು ಹೊಂದಿರ್ತಾರೆ, ಟ್ಯಾಕ್ಟ್ರಿಗಳನ್ನು ಹೊಂದಿರ್ತಾರೆ, ಲಾರಿಯನ್ನು ಕೂಡ ಹೊಂದಿರ್ತಾರೆ, ಅವ್ರು ಯಾರಿಗೂ ಕೂಡ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ। ಹೀಗಾಗಿ ಏನು ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು। ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳು, ಬೇರೆ ಯಾರೇ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಇಲ್ಲಿಯವರೆಗೂ ಸ್ಪಂದನೆಯನ್ನು ಕೊಡ್ತಾ ಇಲ್ಲ। ಹೀಗಾಗಿ ರೈತರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು। ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಭೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು। ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗ್ಬೋದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು। ಕ್ಯಾಮ್ರಾಮನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ। ಬಳ್ಳಾರಿಯಿಂದ ಆಂಧ್ರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಗೆ ಈಗ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ದಾರೆ। ಈ ದೃಶ್ಯದಲ್ಲಿ ನೀವು ನೋಡಬಹುದು ಈ ಒಂದು ರಸ್ತೆಯಲ್ಲಿ ಅಂದರೆ ಬಳ್ಳಾರಿಯಿಂದ ಸಂಗನಕಲ್ಲು ಮಾರ್ಗವಾಗಿ ಮೋಕಾ ಆ ಬಳಿಕ ಆಂಧ್ರಕ್ಕೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿ ಇದು ಕಳೆದ 15 ವರ್ಷಗಳ ಹಿಂದೆ ಈ ಒಂದು ರಸ್ತೆಯನ್ನು ಭಾರತಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಿರ್ಮಾಣ ಮಾಡಿತ್ತು। 15 ವರ್ಷಗಳ ನಂತರ ಈಗ ಟೋಲ್ ಅನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ। ಯಾಕಂದರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂಥ ಈ ಟೋಲ್ ಸಂಗ್ರಹಣೆ ಈಗ ಯಾಕೆ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ। ಯಾಕಂದರೆ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು। ಕೇವಲ 2-3 ಕಿಲೋಮೀಟರ್ ಹೋಗಿ ಬಂದರೆ ಸಾಕು, ಅವರಿಗೆ 40 ರೂಪಾಯಿ ಖರ್ಚಾಗುತ್ತೆ। ಸಣ್ಣ ಪುಟ್ಟ ಗಾಡಿಗಳಿದ್ರೂ ಕೂಡ ಖರ್ಚಾಗ್ತಾ ಇರತಕ್ಕಂಥದ್ದು। ಸ್ಥಳೀಯರಿಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಟೋಲ್ ಸಂಗ್ರಹಣಾದಾರರು ಹೇಳ್ತಾ ಇದ್ರೂ ಕೂಡ ವಾಹನಗಳಿಗೆ ಅಂದರೆ ಆಟೋಗೆ ಬಿಡ್ತಾರೆ, ಜೊತೆಗೆ ಬೈಕ್ಗಳಿಗೆ ಮಾತ್ರ ಫ್ರೀಯನ್ನು ಬಿಡ್ತಾ ಇರ್ತಕ್ಕಂಥದ್ದು। ಆದರೆ ರೈತರು ಕೂಡ ಕಾರ್ಗಳನ್ನು ಹೊಂದಿರ್ತಾರೆ, ಟ್ಯಾಕ್ಟ್ರಿಗಳನ್ನು ಹೊಂದಿರ್ತಾರೆ, ಲಾರಿಯನ್ನು ಕೂಡ ಹೊಂದಿರ್ತಾರೆ, ಅವ್ರು ಯಾರಿಗೂ ಕೂಡ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ। ಹೀಗಾಗಿ ಏನು ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು। ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳು, ಬೇರೆ ಯಾರೇ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಇಲ್ಲಿಯವರೆಗೂ ಸ್ಪಂದನೆಯನ್ನು ಕೊಡ್ತಾ ಇಲ್ಲ। ಹೀಗಾಗಿ ರೈತರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು। ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಭೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು। ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗ್ಬೋದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು। ಕ್ಯಾಮ್ರಾಮನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ। ಬಳ್ಳಾರಿಯಿಂದ ಆಂಧ್ರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಗೆ ಈಗ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ದಾರೆ। ಈ ದೃಶ್ಯದಲ್ಲಿ ನೀವು ನೋಡಬಹುದು ಈ ಒಂದು ರಸ್ತೆಯಲ್ಲಿ ಅಂದರೆ ಬಳ್ಳಾರಿಯಿಂದ ಸಂಗನಕಲ್ಲು ಮಾರ್ಗವಾಗಿ ಮೋಕಾ ಆ ಬಳಿಕ ಆಂಧ್ರಕ್ಕೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿ ಇದು ಕಳೆದ 15 ವರ್ಷಗಳ ಹಿಂದೆ ಈ ಒಂದು ರಸ್ತೆಯನ್ನು ಭಾರತಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಿರ್ಮಾಣ ಮಾಡಿತ್ತು। 15 ವರ್ಷಗಳ ನಂತರ ಈಗ ಟೋಲ್ ಅನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ। ಯಾಕಂದರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂಥ ಈ ಟೋಲ್ ಸಂಗ್ರಹಣೆ ಈಗ ಯಾಕೆ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ। ಯಾಕಂದರೆ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು। ಕೇವಲ 2-3 ಕಿಲೋಮೀಟರ್ ಹೋಗಿ ಬಂದರೆ ಸಾಕು, ಅವರಿಗೆ 40 ರೂಪಾಯಿ ಖರ್ಚಾಗುತ್ತೆ। ಸಣ್ಣ ಪುಟ್ಟ ಗಾಡಿಗಳಿದ್ರೂ ಕೂಡ ಖರ್ಚಾಗ್ತಾ ಇರತಕ್ಕಂಥದ್ದು। ಸ್ಥಳೀಯರಿಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಟೋಲ್ ಸಂಗ್ರಹಣಾದಾರರು ಹೇಳ್ತಾ ಇದ್ರೂ ಕೂಡ ವಾಹನಗಳಿಗೆ ಅಂದರೆ ಆಟೋಗೆ ಬಿಡ್ತಾರೆ, ಜೊತೆಗೆ ಬೈಕ್ಗಳಿಗೆ ಮಾತ್ರ ಫ್ರೀಯನ್ನು ಬಿಡ್ತಾ ಇರ್ತಕ್ಕಂಥದ್ದು। ಆದರೆ ರೈತರು ಕೂಡ ಕಾರ್ಗಳನ್ನು ಹೊಂದಿರ್ತಾರೆ, ಟ್ಯಾಕ್ಟ್ರಿಗಳನ್ನು ಹೊಂದಿರ್ತಾರೆ, ಲಾರಿಯನ್ನು ಕೂಡ ಹೊಂದಿರ್ತಾರೆ, ಅವ್ರು ಯಾರಿಗೂ ಕೂಡ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ। ಹೀಗಾಗಿ ಏನು ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು। ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳು, ಬೇರೆ ಯಾರೇ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಇಲ್ಲಿಯವರೆಗೂ ಸ್ಪಂದನೆಯನ್ನು ಕೊಡ್ತಾ ಇಲ್ಲ। ಹೀಗಾಗಿ ರೈತರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು। ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಭೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು। ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗ್ಬೋದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು। ಕ್ಯಾಮ್ರಾಮನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ। ಬಳ್ಳಾರಿಯಿಂದ ಆಂಧ್ರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಗೆ ಈಗ ಟೋಲ್ ಅನ್ನು ಸಂಗ್ರಹ ಮಾಡ್ತಾ ಇದ್ದಾರೆ।
ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಈ ಒಂದು ರಸ್ತೆಯಲ್ಲಿ ಅಂದರೆ ಬಳ್ಳಾರಿಯಿಂದ ಸಂಗನಕಲ್ಲು ಮಾರ್ಗವಾಗಿ ಮೋಕಾ ಆ ಬಳಿಕ ಆಂಧ್ರಕ್ಕೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿ ಇದು. ಕಳೆದ 15 ವರ್ಷಗಳ ಹಿಂದೆ ಈ ಒಂದು ರಸ್ತೆಯನ್ನು ಭಾರತಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಿರ್ಮಾಣ ಮಾಡಿತ್ತು. 15 ವರ್ಷಗಳ ನಂತರ ಈಗ ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂಥ ಈ ಟೋಲ್ ಸಂಗ್ರಹಣೆ ಈಗ ಯಾಕೆ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಕೇವಲ 2-3 ಕಿಲೋಮೀಟರ್ ಹೋಗಿ ಬಂದರೆ ಸಾಕು, ಅವರಿಗೆ 40 ರೂಪಾಯಿ ಖರ್ಚಾಗುತ್ತೆ. ಸಣ್ಣ ಪುಟ್ಟ ಗಾಡಿಗಳಿದ್ದರೂ ಕೂಡ ಖರ್ಚಾಗ್ತಾ ಇರ್ತಕ್ಕಂಥದ್ದು. ಸ್ಥಳೀಯರಿಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಟೋಲ್ ಸಂಗ್ರಹಣಾದಾರರು ಹೇಳ್ತಾ ಇದ್ದರೂ ಕೂಡ ವಾಹನಗಳಿಗೆ ಅಂದರೆ ಆಟೋಗೆ ಬಿಡ್ತಾರೆ, ಜೊತೆಗೆ ಬೈಕ್ಗಳಿಗೆ ಮಾತ್ರ ಫ್ರೀಯನ್ನು ಬಿಡ್ತಾ ಇರ್ತಕ್ಕಂಥದ್ದು. ಆದರೆ ರೈತರು ಕೂಡ ಕಾರ್ಗಳನ್ನು ಹೊಂದಿರ್ತಾರೆ, ಟ್ಯಾಕ್ಟ್ರಿಗಳನ್ನು ಹೊಂದಿರ್ತಾರೆ, ಲಾರಿಯನ್ನು ಕೂಡ ಹೊಂದಿರ್ತಾರೆ. ಅವ್ರು ಯಾರಿಗೂ ಕೂಡ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ. ಹೀಗಾಗಿ ಏನು ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳು, ಬೇರೆ ಯಾರೇ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಇಲ್ಲಿಯವರೆಗೂ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ರೈತರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಭೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗ್ಬೋದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಿಂದ ಆಂಧ್ರಕ್ಕೆ ತೆರಳುವ ರಾಜ್ಯ ಹೆದ್ದಾರಿಗೆ ಈಗ ಟೋಲನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಈ ಒಂದು ರಸ್ತೆಯಲ್ಲಿ ಅಂದರೆ ಬಳ್ಳಾರಿಯಿಂದ ಸಂಗನಕಲ್ಲು ಮಾರ್ಗವಾಗಿ ಮೋಕಾ ಆ ಬಳಿಕ ಆಂಧ್ರಕ್ಕೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿ ಇದು. ಕಳೆದ 15 ವರ್ಷಗಳ ಹಿಂದೆ ಈ ಒಂದು ರಸ್ತೆಯನ್ನು ಭಾರತಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿ ನಿರ್ಮಾಣ ಮಾಡಿತ್ತು. 15 ವರ್ಷಗಳ ನಂತರ ಈಗ ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಇಷ್ಟು ದಿನ ಇಲ್ಲದೆ ಇರತಕ್ಕಂಥ ಈ ಟೋಲ್ ಸಂಗ್ರಹಣೆ ಈಗ ಯಾಕೆ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕೇವಲ 2-3 ಕಿಲೋಮೀಟರ್ ಹೋಗಿ ಬಂದರೆ ಸಾಕು, ಅವರಿಗೆ 40 ರೂಪಾಯಿ ಖರ್ಚಾಗುತ್ತೆ. ಸಣ್ಣ ಪುಟ್ಟ ಗಾಡಿಗಳಿದ್ದರೂ ಕೂಡ ಖರ್ಚಾಗ್ತಾ ಇರ್ತಕ್ಕಂಥದ್ದು. ಸ್ಥಳೀಯರಿಗೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಟೋಲ್ ಸಂಗ್ರಹಣಾದಾರರು ಹೇಳ್ತಾ ಇದ್ದರೂ ಕೂಡ ವಾಹನಗಳಿಗೆ ಅಂದರೆ ಆಟೋಗೆ ಬಿಡ್ತಾರೆ, ಜೊತೆಗೆ ಬೈಕ್ಗಳಿಗೆ ಮಾತ್ರ ಫ್ರೀಯನ್ನು ಬಿಡ್ತಾ ಇರ್ತಕ್ಕಂಥದ್ದು. ಆದರೆ ರೈತರು ಕೂಡ ಕಾರ್ಗಳನ್ನು ಹೊಂದಿರ್ತಾರೆ, ಟ್ಯಾಕ್ಟ್ರಿಗಳನ್ನು ಹೊಂದಿರ್ತಾರೆ, ಲಾರಿಯನ್ನು ಕೂಡ ಹೊಂದಿರ್ತಾರೆ. ಅವ್ರು ಯಾರಿಗೂ ಕೂಡ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ. ಹೀಗಾಗಿ ಏನು ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳು, ಬೇರೆ ಯಾರೇ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಇಲ್ಲಿಯವರೆಗೂ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ರೈತರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಸಭೆಯನ್ನು ಮಾಡಿಬಿಟ್ಟು ಆ ಸಭೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾರಣವಾಗ್ಬೋದು ಅಂತ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.